ಮೊದಲು ಆ ಶಾನ್ವಿನ ನನ್ನ ಬುಟ್ಟಿಗೆ ಬೀಳಿಸ್ಕೋಬೇಕು. ಅವಳಿಗೆ ನನ್ನ ಮೇಲೆ ಗುಡ್ ಫೀಲಿಂಗ್ಸ್ ಬರೋ ಹಾಗೆ ಮಾಡಬೇಕು. ನಂತರ ನಿಧಾನವಾಗಿ ಅವಳಿಗೆ ನಾನು ಇಷ್ಟಪಡೋ ಹಾಗೆ ಮಾಡ್ತೀನಿ. ಮಾಡಿ ಆಮೇಲೇನು ಮದುವೆ ಅಷ್ಟೇ. ಮದರಂಗಿಯಲ್ಲಿ ಕನಸಿನ ರಂಗು ಚೆಲ್ಲಿದೆ. ಅಯ್ಯೋ ನನ್ನ ಮಗನೇ. ಒಂದ್ಸಲ ಮದುವೆ ಆದ್ಮೇಲೆ ಆಯ್ತು, ಅವಳ ಹೆಸರಲ್ಲಿರೋದೆಲ್ಲ ನನ್ನ ಹೆಸರಿಗಾಗುತ್ತೆ. ಆಮೇಲೆ ಅವಳಿಗೆ ಪಳಗಿಸಿದ ಮೇಲೆ ಶರತ್ತಲ್ಲಿ ಹೆಸರಲ್ಲಿರೋದು ನನ್ನ ಹೆಸರಿಗೆ ಮಾಡ್ಕೊಳ್ಳೋದು ಅದ್ಯಾವ ಲೆಕ್ಕ? ಅಯ್ಯೋ 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 ಕಂದ, ನೀನು ಯಾವಾಗಲೂ ಇಷ್ಟೊಂದು ಬುದ್ಧಿವಂತ ಅದೇ. ಸದ್ಯ ನೀನು ನಿಮ್ಮ ಅಪ್ಪನಂಗಲ್ವಲ್ಲ. ದಮ್ಮ ಅವ್ನು ನನ್ನ ಮಗ ಕಣೆ. ಸುಮ್ಮನೆ ಇರ್ರಿ, ಮಧ್ಯದಲ್ಲಿ ಮಾತಾಡ್ಬಿಡಿ. ನೀನು ಹೇಳೋ ಬಂಗಾರ. ಹೇಳಕ್ಕೇನಿದೆ, ಅದೆಲ್ಲ ಆದಮೇಲೆ ಇದು ಇಡೀ ಸಾಮ್ರಾಜ್ಯನ ಆಳೋದಷ್ಟೇ. ಪರ್ಫೆಕ್ಟ್. ಈ ಸೀರೆ ನೀನು ಎಂಗೇಜ್ಮೆಂಟ್ಗೆ ಅಂತ ತೊಗೊಂಡು ಬಂದಿದ್ದೀನಿ. ಅವತ್ತಿನ ದಿವಸ ನೀನು ಇದೇ ಸೀರೆ ಉಟ್ಕೋಬೇಕು. What? Wow, it's so nice, ma'am. So elegant. Thank you so much. I'm very happy. ಮ್ಯಾಮ್ ಸೀರೆ ಸುಡ್ತಾ ಇದೆ. ಮಾಯಾ, ಮ್ಯಾಮ್ ಏನ್ ಮಾಡ್ತಿದ್ದೀರಾ? ಇದು ನನ್ನ ಎಂಗೇಜ್ಮೆಂಟ್ ಸೀರೆ ಅಂತ ನೀವೇ ಹೇಳಿದ್ರಲ್ಲ. ಇದು ಸುಟ್ಟು ಹೋಗಕ್ಕೆ ನಾನು ಬಿಡಲ್ಲ. ಪ್ಲೀಸ್ ಮ್ಯಾಮ್. ಸುಟ್ಟು ಹೋಗ್ತಾ ಇರೋದು ಸೀರೆ ಮಾತ್ರ. ನೀನು ನಿನ್ನ ಕೆಟ್ಟ ಆಟಗಳನ್ನ ಬಿಡ್ಲಿಲ್ಲ ಅಂದ್ರೆ ಈ ಸೀರೆ ಸುಟ್ಟ ಹಾಗೆ ನಿನ್ನ ಎಂಗೇಜ್ಮೆಂಟಿನ ಕನಸು ಸುಟ್ಟು ಹೋಗುತ್ತೆ. ಆಮೇಲೆ ನಿನಗೆ ಸಿಗೋದು ಷರತ್ತಲ್ಲ, ಸುಟ್ಟು ಹೋಗಿರೋ ನಿನ್ನ ಕನಸಿನ ಬೂದಿ ಮಾತ್ರ. ಮ್ಯಾಮ್ ಏನ್ ಹೇಳ್ತಿದ್ದೀರಾ? ನೀನ್ ಯಾರ್ ಕಣ್ ಬೇಕಾದ್ರೂ ತಪ್ಪಿಸ್ಬಹುದು ಮಾಯಾ, ಆದ್ರೆ ಈ ಮಾಳ್ವಿಕನ್ ಕಣ್ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಿತ್ತಿನ ವಿಷಯಕ್ಕೆ ತಲೆ ಹಾಕಬೇಡ ಅಂತ ನಾನು ನಿನಗೆ ವಾರ್ನ್ ಮಾಡಿದ್ದೆ ತಾನೆ? ಮ್ಯಾಮ್ ನಾನು ಹಿತ ವಿಷಯದಲ್ಲಿ ಮಾತಾಡ್ಬೇಡ. ಮಕ್ಕಳ ಮನ್ಸನ್ನ ಪ್ರೀತಿಯಿಂದ ಗೆಲ್ಬೇಕೆ ಹೊರತು ಭಯ ಪಡಿಸಿ ಅಲ್ಲ. ದಿಸ್ ಇಸ್ ಯುವರ್ ಲಾಸ್ಟ್ ವಾರ್ನಿಂಗ್ ಮಾಯಾ. ಇನ್ನೊಂದು ಸಲ ನೀನು ಇದೇ ರೀತಿ ಏನಾದರೂ ರಿಪೀಟ್ ಮಾಡಿದ್ರೆ ಈ ಮಾಳ್ವಿಕನ ನಿಜವಾದ ಕೋಪ ಏನು ಅನ್ನೋದನ್ನ ನೀನು ನೋಡ್ಬೇಕಾಗತ್ತೆ. ಲಿಸನ್ ಮಾಯಾ, ನೀನು ಈ ಮನೆಯಲ್ಲಿ ಇರಲೇಬೇಕು ಅಂತಿದ್ರೆ ಶರತ್ಗೆ ಒಳ್ಳೆ ಸಂಗಾತಿಯಾಗಿ, ಹಿತಾಗೆ ಒಳ್ಳೆ ತಾಯಿಯಾಗಿ, ನಿನಗೆ ಈ ಮನೆಯಲ್ಲಿ ಇರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ ಅಂದ ಮಾತ್ರಕ್ಕೆ ನಿನಗೆ ಸಲಿಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊಬೇಡ. ನಿನ್ನ ಲಿಮಿಟ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿಲ್ಲಿರು. ಹಿತಾಗೆ ಇನ್ನು ಮುಂದೆ ಯಾವುದೇ ರೀತಿ ನಿನ್ನಿಂದ ತೊಂದರೆ ಆದರೂ ಮದುವೆ ಮಾತಿರ್ಲಿ, ನಿನ್ನನ್ನ ಈ ಮನೆಯಿಂದ ಆಚೆ ತಬ್ಬೋ ವ್ಯಕ್ತಿ ನಾನಾಗಿರ್ತೀನಿ. ಬಿ ಕೇರ್ಫುಲ್. ಏನಿದು ಇಷ್ಟೊಂದೆಲ್ಲ ಅಲಂಕಾರ ಮಾಡಿದ್ದಾರೆ? ಇವತ್ತೇನಾದ್ರೂ ಹಬ್ಬನಾ? ಇಲ್ವಲ್ಲ, ಮತ್ತೇನಕ್ಕೆ? ಏನಿದು? ಯಾಕೆ ಈಗ ಅಲಂಕಾರ ಮಾಡಿದ್ದಾರೆ? ಏನ್ ನಡೀತಿದೆ ಇಲ್ಲಿ? ನಿಂಗೆ ಇನ್ನೂ ವಿಷಯ ಗೊತ್ತಿಲ್ವಾ ದುರ್ಗಾ? ನಮ್ ಬಾಸ್ ಇದಾರಲ್ಲ, ಅಂದ್ರೆ ಶರತ್ ಸರ್, ಅವರು ಅಂಬಿಕಾ ಮೇಡಮ್ ಹೆಸರಲ್ಲಿ ಎಲ್ರಿಗೂ ಬೋನಸ್ ಕೊಡ್ತಿದ್ದಾರೆ. ಅದಕ್ಕೆ ಇಷ್ಟೆಲ್ಲ. ಅಂಬಿಕಾನಾ? ಯಾರವರು? ಅಂಬಿಕಾ ಮೇಡಮ್ ನಮ್ ಶರತ್ ಸರ್ ವೈಫು. ಅವರಿಬ್ರು ಹೇಳ್ ಮಾಡ್ಸಿದ ಜೋಡಿ ಅಂತಾರಲ್ಲ, ಹಾಗಿದ್ರು. ಶರತ್ ಸರ್ಗಂತೂ ಅಂಬಿಕಾ ಮೇಡಮ್ ಅಂದ್ರೆ ಪ್ರಾಣ. ಅವರಿಬ್ರು ಎಷ್ಟೋ ಸಲ ಆಫೀಸ್ಗೆ ಒಟ್ಟಿಗೆ ಬರೋರು. ಈಗಲೂ ಶರತ್ ಸರು ಅವ್ರ ಹೆಸರಲ್ಲಿ ಒಂದ್ ಚೇರ್ನ ಹಾಗೆ ಇಟ್ಟಿದ್ದಾರೆ. ಅಲ್ಲಿ ಯಾರಿಗೂ ಕೂರಕ್ಕೂ ಬಿಡಲ್ಲ, ಗೊತ್ತಾ?
ಪಾಪ ಶರತ್ ಸರು ಅಂಬಿಕಾ ಮೇಡಮ್ ತೀರ್ಕೊಂಡ್ಮೇಲಂತೂ ಮಂಕಾಗ್ಬಿಟ್ರು. ಅವ್ರಾಯ್ತು, ಅವ್ರ ಕೆಲಸ ಆಯ್ತು. ತುಂಬಾ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು ಅನ್ಸುತ್ತೆ. ಪಾಪ ಅಂಬಿಕಾ ಮೇಡಮ್. ಹೌದು, ತುಂಬಾ ಒಳ್ಳೆಯವರಾಗಿದ್ರು. ಅಂಬಿಕಾ ಮೇಡಮ್ ಇದ್ದಾಗ ಶರತ್ ಸರ್ ಎಷ್ಟು ನಗ್ನಗ್ತಾ ಲವಲವಿಕೆಯಿಂದ ಇದ್ರು ಗೊತ್ತಾ. ಈಗ ಅವ್ರು ಇಲ್ಲದೆ ಇದ್ರು ಅವ್ರ ನೆನಪು ಮಾತ್ರ ಹಾಗೆ ಇವೆ. ಅದಕ್ಕೆ ಅವ್ರ ಹೆಸರಲ್ಲಿ ಇವತ್ತು ಬೋನಸ್ ಕೊಡ್ತಿದ್ದಾರೆ. ಪ್ರತಿ ವರ್ಷ ಕೊಡ್ತಾರಂತೆ, ನಿಂಗೂ ಸಿಗುತ್ತೆ. ಆ ಮನುಷ್ಯ ಒಂಥರ ವಿಚಿತ್ರ. ಆದ್ರೆ ಅವನ ಹೆಂಡತಿನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದ ಅಂದ್ರೆ ಪಾಪ ಅಂತಾನೂ ಅನ್ಸುತ್ತೆ. ಅವಳ ಮೇಲೆ ನಂಗೆ ಅದಕ್ಕೆ ಕೆಟ್ಟ ಕೋಪ ಬರೋದು. ನಾವು ತುಂಬಾ ಇಷ್ಟಪಡೋರ್ನೆಲ್ಲರನ್ನೂ ಕಿತ್ಕೊಂಡ್ಬಿಡ್ತಾಳೆ. ಅಯ್ಯೋ ದೇವ್ರೆ, ದುರ್ಗಾ ಏನಾದ್ರೂ ಈ ಕಾರ್ಯಕ್ರಮದಲ್ಲಿ ನನ್ನ ಫೋಟೋ ನೋಡ್ಬಿಟ್ರೆ ಅವಳಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಡತ್ತೆ. ಇಲ್ಲ, ಹಾಗಾಗಕ್ ನಾನು ಬಿಡಬಾರ್ದು. ಯಾವುದೇ ಕಾರಣಕ್ಕೂ ದುರ್ಗಾ ನನ್ನ ಫೋಟೋ ನೋಡಬಾರ್ದು. ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡ್ಲಿ?